ಟ್ರೋಫಿಯ ಸಂಸ್ಥೆ ಒಂದೆಡೆಯಲ್ಲಿ ಸುಜಿತ್ ಗೊಂಡ ಜೊತೆಗಾಗಿ ವಿನಯ್ ತಂಡರಾಗೇನೆ ಫೈಸಲ್ ಆಗೇನೆ ಸುವೆಲ್ ಡೆಪೋ ಈ ಒಂದು ಸೌಹಾರ್ದ ಟ್ರೋಫಿಯನ್ನು ನಡೆಸ್ತಾ ಇದ್ದಾರೆ. ಹಾಗೇನೆ ಕೂಡ ಡಿಸೆಂಬರ್ ಮುಂದಿನ ವರ್ಷ 2025 ಡಿಸೆಂಬರ್ 5, 6, 7 ಸೌಹಾರ್ದ ಸೀಸನ್ 2 ಕೂಡ ಸಾಗಿ ಬರಲಿಕ್ಕಿದೆ. ಆ ನಿಟ್ಟಿನಲ್ಲಿ ಪ್ರಥಮ ಬಹುಮಾನ 1 ಲಕ್ಷವಾದ್ರೆ ದ್ವಿತೀಯ ಬಹುಮಾನವಾಗಿ 50,000 ರೂಗಳನ್ನು ನೀಡ್ತಾರೆ. ಕಮಿಂಗ್ ಸೂನ್ ಮುಂದಿನ ವರ್ಷಕ್ಕೆ ಎನ್ನುವುದಾಗಿ ಇಲ್ಲೇ ಇದೇ ಅಂಕಣ ಒಳಭಾಗದಲ್ಲಿ ತಿಳಿಯಪಡಿಸ್ತಾ ಇದ್ದಾರೆ. ಆಟ ಕೂಡ ಮುಂದಿನ ವರ್ಷ ಇದೇ ಅಂಕಣ ಒಳಭಾಗದಲ್ಲಿ ಸಾಗ್ತದೆ. ಗ್ರೀನ್ ಸಿಗ್ನಲ್ ಬರ್ತಾ ಇದೆ. 5, 4, 3, 2, 1 ಫೈನಲ್ ಗೇಮ್ ಸ್ಟಾರ್ಟ್. ಎಸಕ್ಕಾಗಿ ಅಪ್ಪಿ ಬಿರುಸಿನ ಚೆಂಡು. ಅವಿ ಆಚಾರ್ಯ ಹೊಸ ನಗರ ಜೊತೆಯಾಟಕ್ಕಾಗಿ ಸಹೋದರರ ಸವಾಲ್ ಅಂಕಣ ಒಳಭಾಗದಲ್ಲಿ ಆದಿ ಆಚಾರ್ಯ ಹೊಸ ನಗರ ಜೊತೆಯಾಟಕ್ಕೆ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ. ಬಿರುಸಿನ ಹೊಡೆತ, ಮೊದಲ ಬೌಂಡರಿ ರವಾನೆಯನ್ನ ಎದುರಿಸಿರ್ತಕ್ಕಂಥ ಎರಡನೇ ಚೆಂಡಿನಲ್ಲಿ ರವಾನಿಸಿಕೊಳ್ತಾ ಇದ್ದಾರೆ ಖಾತೆ ಆರಂಭ. ಹಿಂದಿನ ಪಂದ್ಯಾವಳಿ ಬರೋಬ್ಬರಿ ದಾಂಡುಗಾರಿಕೆ ನಡೆಸಿರ್ತಕ್ಕಂಥ ಅವಿ ಇವಾಗ ಮತ್ತೆ ಅದೇಶರ ಮಟ್ಟಿಗೆ ಮುಂದುವರಿಕೆಯನ್ನು ಕಂಡುಕೊಳ್ತಾರೆ. ಕಾದು ನೋಡಬೇಕಾಗ್ತದೆ. ಬಿರುಸಿನ ಸಾತಾನ್ ಮೂಲಕವಾಗಿ ಓಟಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಕೆಳ ಅಂಚಿನ ಚೆಂಡುಗಳು ಮತ್ತೆ ಕೈ ಹಿಡಿತಾಗಿದೆ. ತರ್ವಾಯ್ದ ಚೆಂಡಿಗಾಗಿ ಮತ್ತೆ ಇವಾಗ ವಿನಯ್ ಚೆಂಡು ಪ್ಯಾಡ್ ಮೇಲೆ ಬಡೀತಾ ಇದೆ. ಓಟಗಳು ಬರ್ತಾ ಇಲ್ಲ. ಈಗಾಗಲೇ 4 ಎಸೆಗಳ ಮುಂದೆ 1 ಬೌಂಡರಿ ಸಮೇತವಾಗಿ 4 ಓಟವನ್ನ ಕಲೆ ಹಾಕ್ತಾ ಇದ್ದಾರೆ. ಅವಿನಾಶ್ ಆಚಾರ್ಯ ಹೊಸ ನಗರ ಮತ್ತೆ ಮುಂದಿನ ಚೆಂಡಿಗಾಗಿ ವಿನಯ್ ಅಪ್ಪಿ. ಬಹಳಷ್ಟೊಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಪ್ರಸನ್ನ ಹುಣಸಳ್ಳಿ ಮಾಡ್ತಾ ಇದ್ದಾರೆ. ಫೈನಲ್ ಕಾಳಗಾದ ಯಾವ ತಂಡ ಈ ಒಂದು ಸೌಹಾರ್ದ ಟ್ರೋಫಿಯ ಮೊದಲ ತಂಡವಾಗಿ ಹೊರಹೊಮ್ಮುತ್ತದೆ ಕಾದು ನೋಡಬೇಕಾಗ್ತದೆ. ತನ್ ಮೂಲಕವಾಗಿ ವೆಲ್ ಟ್ರೈ ಅನ್ನ ಮಾಡಿದ್ರು. ಆದ್ರೂ ಕೂಡ ಟೋಪಿ ರಗಡನ ಕೈಯಲ್ಲಿ ಚೆಂಡು ನಿಲ್ತಾ ಇಲ್ಲ. ಬೌಂಡ್ರಿ ಉದ್ದರಿಯನ್ನು ಆವರಿಸಿಕೊಂಡು ಹೊಡೆಯಬಲ್ಲಂತಹ ಪ್ರಯತ್ನ. ಇಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ದಾಂಡುಗಾರಿಕೆಗೆ ಆರಂಭಿಕ ಹಂತದ ಮೊದಲ ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 8 ಓಟಗಳಿಗೆ ತಲುಪ್ತಾ ಇದೆ. ಈ ಒಂದು ಫೈನಲ್ ಕಾಳಗ ಸಾಗಿ ಬರ್ತಾ ಇದೆ. ಈ ಒಂದು ಟೂರ್ನಮೆಂಟ್ ಅನ್ನ ಯೂಟ್ಯೂಬ್ ಮುಖಾಂತರ ಬಗ್ಗೆ ಕೂಡ ಕ್ರಿಕ್ಲೈನ್ ಎನ್ನುವಂತಹ ಸಂಸ್ಥೆ ನೇರ ಪ್ರಸಾರವನ್ನು ಬಿತ್ತರಿಸ್ತಾ ಇದೆ. ಈ ಒಂದು ಸಂಸ್ಥೆಯ ಸುಬಾನೊಂದು ಹೊಸ ಪ್ರಯತ್ನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ ನೋಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನ ಹೃದಯಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾವೆ. ಅಕ್ಷಯ್ ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸುಂದರತೆಯ ಚೆಂಡು ಚನ್ ಮೂಲಕವಾಗಿ ವೇಗದ ಚೆಂಡು ಪ್ಯಾಡ್ ಮೇಲೆ ಬಡೀತಾ ಇದೆ. ಸೆಮಿಫೈನಲ್ ಕಾಳಗದಲ್ಲೂ ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ದಾಂಡುಗಾರಿಕೆ ನಡೆಸಿರ್ತಕ್ಕಂಥ ಆದಿ ಆಚಾರ್ಯ ಹೊಸ ನಗರ ಅದೇಶರ ಮಟ್ಟಿಗೆ ಫೈನಲ್ ಕಾಳಗದಲ್ಲಿ ಮುಂದುವರಿಸ್ತಾರೆ. ಕಾದು ನೋಡಬೇಕಾಗ್ತದೆ. ಅಗಲವಾದ ಎಸೆತ ವೈಡ್ ಎನ್ನುವಂತಹ ಸೂಚನೆಗಳು ಗಮನಿಸ್ತಾ ಇದ್ದಾರೆ. ನಿರ್ಣಾಯಕ ಪೀಠದಲ್ಲೂ ಕೂಡ ನಮ್ಮೊಂದಿಗೆ ಒಂದೆಡೆಯಲ್ಲಿ ಮಂಜು ತೀರ್ಥಹಳ್ಳಿ ಜೊತೆಗಾಗಿ ಸುಜಿತ್ ಗೊಲ್ಲ ಕೋಟೇಶ್ವರ, ಇನ್ನೊಂದೆಡೆಯಲ್ಲಿ ಪ್ರಭು ಕೋಟೇಶ್ವರ. ಸುಂದರತೆ ಹೊಡೆದಕ್ಕೆ ಮನವಿಯನ್ನು ಮಾಡಿದ್ರು. ಮುನೀತ್ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆಗಳನ್ನು ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಓಟಗಳು ಬರ್ತಾ ಇಲ್ಲ. ಶೂನ್ಯದ ಎಸೆತ. ಬಿರುಸಿನ ಹೊಡೆದಕ್ಕೆ ಮತ್ತೆ ಮನವಿಯನ್ನು ಮಾಡಿದ್ರು. ವೇಗದ ಕೆಳಂಚಿನ ಚೆಂಡು. ಇಲ್ಲಿ ಅಕ್ಷಯ್ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ಹಿಂದಿನ ಪಂದ್ಯಾವಳಿಯಲ್ಲಿ ಭರ್ಜರಿ ದಾಂಡುಗಾರಿಕೆ ಮಾಡಿರ್ತಕ್ಕಂಥ ಆದಿ ಇಲ್ಲಿ ಕೊಂಚ ಮಟ್ಟಿಗೆ ನಿರಾಸೆಯನ್ನು ಮೂಡಿಸ್ತಾ ಇದ್ದಾರೆ. ಒಂಬತ್ತು ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ.
ಸುಂದರತೆಯ ಚೆಂಡು ತನ್ ಮೂಲಕ ಮತ್ತೆ ಉದ್ದರಿಯನ್ನು ಆವರಿಸಿಕೊಂಡು ಹೊಡೆಬಲಂತ ಪ್ರಯತ್ನ ವೈಫಲ್ಯತೆಯನ್ನು ಕಂಡುಕೊಳ್ತಾ ಇದೆ. ಅಕ್ಷಯ್ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆಗಾರಿಕೆ ಮುಂದುವರಿಸ್ತಾ ಇದ್ದಾರೆ. ಸುಂದರತೆ ಹೊಡೆತ ತನ್ ಮೂಲಕವಾಗಿ ಬ್ಯಾಕ್ ಟು ಬ್ಯಾಕ್ ಡಾಟ್ ಎಸೆತ. ಓಟಗಳು ಎರಡನೇ ಓವರ್ನಲ್ಲಿ ಬರ್ತಿಲ್ಲ. ಎರಡನೇ ಓವರ್ನ ಅಂತಿಮ ಮಂದೆಸ್ತುಗಳು ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 9 ಓಟಗಳು. ಅಂತಿಮ ಎಸಕ್ಕಾಗಿ ಮತ್ತೆ ಅಕ್ಷಯ್ ಇಲ್ಲಿ ಮಲ್ನಾಡ್ ಹಂಟರ್ಸ್ ನ ಪರವಾಗಿಯೂ ಕೂಡ. ಬಿರುಸಿನ ವೇಗದ ಚೆಂಡು ತನ್ ಮೂಲಕವಾಗಿ 1 ಬಾಲ್ಸ್ ಬೌಂಡರಿಗಳ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಎರಡನೇ ಓವರ್ನ ಅಂತಿಮ ಎಸೆತದಲ್ಲಿ 1 ಬಾಲ್ಸ್ ಬೌಂಡರಿಗಳ ದಾಖಲಾತಿಯನ್ನು ಕಂಡ್ರೆ ತಂಡದ ಮೊತ್ತ 12 ಚೆಂಡುಗಳ ಮುಂದೆಯೂ ಕೂಡ 13 ಓಟವನ್ನು ಕಲೆ ಆಗ್ತಾ ಇದೆ. ಟೀಮು MCH ನ ತಂಡ ನಿನ್ನೆ ಮತ್ತು ಇವತ್ತು ಬಹಳಷ್ಟು ರೋಚಕ ಮಟ್ಟದ ಪಂದ್ಯಕೂಟವನ್ನು ಆಡಿ ದಿಗು ಹೋರಾಟದ ಮುಖಾಂತರವಾಗಿ ಫೈನಲ್ಗೆ ಲಗ್ಗೆಟ್ಟಿರ್ತಕ್ಕಂಥ ತಂಡಗಳು ಒಂದೆಡೆಯಲ್ಲಿ ಮಲ್ನಾಡ್ ಹಂಟರ್ಸ್ ಆದ್ರೆ ಜೊತೆಗೆ ವಿರುದ್ಧವಾಗಿಯೂ ಕೂಡ MCH ಮುಂದುವರಿಕೆಯನ್ನು ಫೈನಲ್ ಕಾಳಗದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಎಸೆಗಾರಿಕೆ ವಿಭಾಗದಲ್ಲಿ ಮತ್ತೆ ಕುಡದ 3ನೇ ವೈಯಕ್ತಿಕ ದ್ವಿತೀಯ ಓವರ್ಗಾಗಿಯೂ ಕೂಡ ವಿನಯ್ ಪಿ ಸ್ಟ್ರೈಕ್ ನಲ್ಲಿ ಅವಿನಾಶ್ ಆಚಾರ್ಯ ಹೊಸನಗರ. ಸುಂದರತೆ ಹೊಡೆತ ತನ್ ಮೂಲಕ ನಿರ್ಣಾಯಕ ಪೀಠದಲ್ಲೂ ಕೂಡ ಚರ್ಚೆಗೊಳಗಾಗ್ತಾ ಇದ್ದಾರೆ. ಮೂರನೇ ಹಂಪೇರ್ನ ಮೊರೆಯನ್ನು ಹೋಗ್ತಾ ಇದ್ದಾರೆ. ಅದೇನು ಎತ್ತರದಾಗಿ ಕಾದು ನೋಡಬೇಕಾಗ್ತದೆ. ಹೋದರೆ ಬೌಂಡ್ರಿ ನಾಲ್ಕೊಡದ ಸೇರ್ಪಡೆ ಆಗ್ತದೆ. ತೀರಾ ಹೋದರೆ ಅವೇ ವಾಪಸ್ ಅತಿ ಆಗ್ಬೇಕಾಗ್ತದೆ. ಹಾಗೇನೆ ಕೂಡ ನಮ್ಮೊಂದಿಗೆ 2 ದಿನಗಳ ಕಾಲವೂ ಕೂಡ ಆನ್ಲೈನ್ ಸ್ಕೋರರ್ ಆಗಿ ಅಫಾನ್ ಕಾರ್ಯವನ್ನು ನಿರ್ವಹಿಸಿದ್ರೆ ಇಲ್ಲಿ ಇನ್ನೋರ್ವರು ಸ್ಕೋರರ್ ಆಗಿ ಸುವೇಲ್ ಮೇಲಿನ ಕುರುಳಿ ಕೂಡ ನಮ್ಮೊಂದಿಗೆ 2 ದಿನಗಳ ಕಾಲ ಬಹಳಷ್ಟು ಒಂದು ಸ್ಕೋರಿಂಗ್ ವಿಚಾರದಲ್ಲೂ ಕೂಡ ಸಹಾಯವನ್ನು ಮಾಡಿರ್ತಾರೆ. ನಾಲ್ಕೋಟದ ಸೇರ್ಪಡೆ ಬೌಂಡರಿಗೆ ಚೆಂಡು ಸಾಕ್ತಾ ಇದೆ. ಈ ಹಂತದಲ್ಲಿ ತಂಡದ ಮೊತ್ತ 17 ಓಟಗಳಿಗೆ ತಲುಪ್ತಾ ಇದೆ. ಎರಡನೇ ಚೆಂಡಿಗಾಗಿ ಮತ್ತೆ ಇವಾಗ ವಿನಯ್ ಪಿ. ಬಿರುಸಿನ ಹೊಡೆತ ತನ್ಮೂಲಕವಾಗಿ ದಾಂಡಿನ ಮೇಲಂಚನ್ನ ಸವರಿರ್ತಕ್ಕಂಥ ಚೆಂಡಿಗೆ ಅವಿ ಔಟ್ ಆಗ್ತಾ ಇದ್ದಾರೆ. ವಾಪಸ್ ಸಾತಿ ಪಂದ್ಯ ವೀಕ್ಷಣೆ ಎಷ್ಟು ಮಾಡಬೇಕಾಗ್ತದೆ. ಉದ್ದರಿಗಳ ಆಘಾತ, ಅವಿ ವಾಪಸ್ ಸಾತಿ. ಆಶೆ ಬೆಕ್ಕಾಳಿ ತೀತಳ್ಳಿ ಪರಿಸರದ RK ಸರ್ವೋದಯದ ಟ್ರಂಪ್ ಕಾರ್ಡ್ ಮೈನ್ ಪ್ಲೇಯರ್ ಆಶಿಕ್ ಬೆಕ್ಕಾಳಿ
2ರ ಎಣಿಕೆಯಲ್ಲಿ ಕೂಡ ರಂಗ ಪ್ರವೇಶವನ್ನು ಮಾಡಿದ್ರು. ಅದೆಷ್ಟರ ಮಟ್ಟಿಗೆ ತಂಡದ ಗೆಲುವಿಗೆ ಮುಂದುವರಿಕೆಯ ದಾಂಡುಗಾರಿಕೆ ಮಾಡ್ತಾರೆ ಕಾದು ನೋಡಬೇಕಾಗ್ತದೆ. ನಿನ್ನೆ ದಿನ ಕೂಡ ಬಹಳಷ್ಟು ಒಂದು ರೋಚಕ ದಾಂಡುಗಾರಿಕೆ ನಡೆಸಿರ್ತಕ್ಕಂಥ ಆಶೆ ಬೆಕ್ಕಳ್ಳಿ ಆ ತರುವಾಯದ 2ರ ಎಣಿಕೆಯಲ್ಲಿ ಕೂಡ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಅಪ್ಪಿ ಬಿಟ್ಟಿರ್ತಕ್ಕಂಥ ಚೆಂಡಿಗೆ ಆಶಿ ದಾಂಡಲೆ 1 ಬಾಲ್ಸ್ ಬೌಂಡರಿ. ಮೊದಲೇ ತಿಳಿಯಪಡಿಸಿದಾಗ ಆಶಿ ಮೊದಲ ಬೌಂಡರಿಯಲ್ಲಿ ಕೂಡ ಎಂಸಿ ಹೆಚ್ಚಿನ ಪರವಾಗಿ 4 ಓಟದ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ತಂಡದ ಮೊತ್ತ 21 ಓಟಗಳಿಗೆ ತಲುಪ್ತಾ ಇದೆ. ನಂತರದ ಚೆಂಡಿಗಾಗಿ ಮತ್ತೆ ವಿನಯ್ ಅಪ್ಪಿ. ನಿನ್ನೆಯಿಂದಲೂ ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಹೆಸರುಗಾರಿಕೆ ನಡೆಸ್ತಾ ಇರತಕ್ಕಂತ ಮಲ್ನಾಡ್ ಹಂಟರ್ಸ್ ಆಟಗಾರರು ಮತ್ತು ಗುಡಿಸಬಲ್ಲಂತಹ ಪ್ರಯತ್ನ ಕೊಂಚ ಮಟ್ಟಿಗೆ ಸುರಕ್ಷಿತ ಕ್ಷೇತ್ರಾಕ್ಷಣೆಗಳು ಮುನಿತವರ ವಿಭಾಗದಲ್ಲಿ ಸಾಗಿ ಬರ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಮುಖಾಂತರವಾಗಿ 21ರಲ್ಲಿ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. ಕೂತು ಹೊಡೆಯಬಲ್ಲಂತ ರಿವರ್ಸ್ ಮಾಡಬಲ್ಲಂತ ಪ್ರಯತ್ನ. ಆ ತರುವಾಯದಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಮೂರನೇ ಓವರ್ನ ಅಂತಿಮ ಎಸೆತ ಇದಾಗ್ತಾ ಇದೆ. ಅಂತಿಮ ಎಸೆತ ಡಾಟ್ ಬಾಲ್ಗಳ ಸೇರ್ಪಡೆ ಮುಖಾಂತರವಾಗಿ 3 ಓವರ್ಗಳ ಮುಕ್ತಾಯದ ಅಂಚಿನಲ್ಲಿ 21 ಓಟವನ್ನು ಕಲೆ ಆಗ್ತಾ ಇದೆ ಟೀಮ್ ಎಂಸಿ ಹೆಚ್ಚಿನ ತಂಡ. ನಂಬಲ್ ಅಸಾಧ್ಯ ರೀತಿಯಲ್ಲಿ ಗೆಲುವಿನ ಮುಖಾಂತರವಾಗಿ ಫೈನಲ್ಗೆ ಲಗ್ಗೆಟ್ಟಿರ್ತಕ್ಕಂಥ ತಂಡಗಳ ಸಣಸಣಿಗಳು ಅಂಕಣ ಒಳಭಾಗದಲ್ಲಿ ಸಾಕ್ತಾ ಇದೆ. ಅದ್ಯಾರ ಅದೃಶ್ಯ ಫೈನಲ್ ಅಲ್ಲಿ ಕೈ ಹಿಡಿತದೆ ಕಾದು ನೋಡಬೇಕಾಗ್ತದೆ. ಸೋಲೆ ಗೆಲುವಿನ ಮೆಟ್ಟಿಲು. ಆ ನಿಟ್ಟಿನಲ್ಲಿ ಇಂದು ಸೋತಂತ ತಂಡ ಮುಂದೆ ಗೆದ್ದೆ ಗೆಲ್ಲುತ್ತಿರುವುದಾಗಿ ತಿಳಿಸ ಫೈನಲ್ ಕಾಳಗ ಮತ್ತೆ ಮುಂದುವರಿಕೆಯನ್ನು ಕಂಡ್ರೆ ಕುಟದ 4ನೇ ಓವರ್ ವೈಯಕ್ತಿಕ 2ನೇ ಓವರ್ಗಾಗಿ ಮತ್ತೆ ಅಕ್ಷಯ್ ಅವರನ್ನು ಪರಿಚಯಿಸಲಾಗಿದೆ. ಟೀಮು ಮಲ್ನಾಡ್ ಹಂಟರ್ಸ್ ತಂಡ. ಸುಂದರತೆ ಹೊಡೆತ ಆದಿ ದಾಂಡಲಿ ಅಲ್ಲಿ ಅಮಿತ್ ಹರಳಿ ಮಠ ಬಹಳಷ್ಟೊಂದು ಉತ್ತಮ ರೀತಿಯ ಕ್ಷೇತ್ರಾಕ್ಷಣೆಗಳನ್ನು ನಡೆಸಿದ್ರು. ಓಟಗಳು ಬರ್ತಾ ಇಲ್ಲ. ಬಿರುಸಿನ ಹೊಡೆತ ಮತ್ತೆ ಬಿಟ್ಟ ಸ್ಥಳವನ್ನು ತುಂಬಿರ ರೂಪದಲ್ಲಿ ಗ್ಯಾಪ್ ಶಾಟ್ ನ ಬೌಂಡ್ರಿ. 4 ಓಟದ ಸೇರ್ಪಡೆ ಮುಖಾಂತರವಾಗಿ ಹೆಚ್ಚಳವನ್ನು ಕಂಡಿರ್ತಕ್ಕಂಥ ಅಂಕಾಂಶ ಪಟ್ಟಿಯ ಮೊತ್ತ 25 ಓಟಗಳಿಗೆ ತಲುಪ್ತಾ ಇದೆ. 4ನೇ ಓವರ್ನ 2ನೇ ಚೆಂಡಿನಲ್ಲಿಯೂ ಕೂಡ 3ನೇ ಚೆಂಡಿಗಾಗಿ ಮತ್ತೆ ಇವಾಗ ಅಕ್ಷಯ್. ಬಿರುಸಿನ ಹೊಡೆತಕ್ಕೆ ನೆಗೆತದ ಮುಖಾಂತರವಾಗಿ ಪ್ರಯತ್ನ. ತನ್ಮೂಲಕವಾಗಿ ಓಟಗಳು ಬರ್ತಾ ಇಲ್ಲ. ಅದೆಷ್ಟರ ಟಾರ್ಗೆಟ್ ಇರ್ತಾರೆ. 6 ಓವರ್ನ ಅರ್ಧ ಭಾಗದಲ್ಲಿ ಕಾದು ನೋಡಬೇಕಾಗ್ತದೆ. 25 ಓಟಗಳು. ಬಿರುಸಿನ ಹೊಡೆತ ಮತ್ತೆ ಆದಿ ದಾಂಡಲಿ ಚೆಂಡು ಸಿ ಮಾ ರೇಖೆಯ ಗಡಿ ಭಾಗವನ್ನು ದಾಟ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆಗಳು ಕೂಡ 29 ತಂಡದ ಮೊತ್ತ. ತನ್ಮೂಲಕವಾಗಿ ಮತ್ತೆ ಮುಂದಿನ ಚೆಂಡಿಗಾಗಿ ಅಕ್ಷಯ್ ಕುಡ್ದ 4ನೇ ವರ್ಷ ಆಗಿ ಬರ್ತಾ ಇದೆ. ಬಿರುಸಿನ ಹೊಡೆತಕ್ಕೆ ಮತ್ತೆ ಮನವಿಯನ್ನು ಮಾಡಿದ್ರು. ತನ್ಮೂಲಕ ಹಿಂಬದಿಯ ಹೊಡೆತಗಳು ಯಶಸ್ವಿಯನ್ನ ಕಂಡುಕೊಳ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಅಂತಿಮ 4ನೇ ಓವರ್ನ ಅಂತಿಮ ಎಸಕ್ಕಾಗಿ ಅಕ್ಷಯ್ ಮುಂದುವರಿಕೆಯನ್ನು ಕಾಣಬೇಕಾಗ್ತದೆ. ಅಂತಿಮ ಎಸ್ಸಲ್ಲಿ ಮತ್ತೆ ಡಾಟ್ ಬಾಲ್. 4 ಓವರ್ ಮುಕ್ತಾಯದಲ್ಲಿ ತಂಡದ ಮೊತ್ತ 24 ಚೆಂಡುಗಳ ಮುಂದೆ 29 ಓಟವನ್ನು ಕಲೆ ಹಾಕ್ತಾ ಇದೆ ಟೀಮು ಎಂಸಿ ಹೆಚ್ಚಿನ ತಂಡ. ಇನ್ನು ಕೂಡ ಅಂತಿಮವಾಗಿ 12 ಎಸೆತ
ಅದೆಷ್ಟು ಘನತೆ ಗೌರವಿತ ಮೊತ್ತವನ್ನು ಕಲೆ ಹಾಕ್ತಾರೆ. ಟಾರ್ಗೆಟ್ ರೂಪದಲ್ಲಿ ಕಾಯಬೇಕಾಗ್ತದೆ. ಸುಂದರತೆ ಹೊಡೆತ ತನ್ಮೂಲಕವಾಗಿ ಓಟಗಳು ಬರ್ತಾ ಇಲ್ಲ. ಯುರೋಪದಲ್ಲಿ ಮೊದಾಸೆ ರಸಗಾರಿಕೆ ಭಾಗದಲ್ಲಿ ಆಶೆಗೆ ಬಿಟ್ಟಿರತಕ್ಕಂಥ ಚೆಂಡು ತನ್ಮೂಲಕವಾಗಿ ಬೇಕಾಳೆ ಆಫ್ ಹೊಡೆತವನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಮುದಾಫಿರ್ ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು ತನ್ಮೂಲಕವಾಗಿ ಕೂತು ಹೊಡೆಯುವಂತಹ ಪ್ರಯತ್ನ. ತನ್ಮೂಲಕ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ. ಅಲ್ಲೇ ಕ್ಷೇತ್ರ ರಕ್ಷಕರು ಮೇಲುಗೈಯನ್ನ ಸಾಧಿಸ್ತಾ ಇದ್ದಾರೆ. ಮತ್ತೆ ಮುಂದಿನ ಚೆಂಡಿಗಾಗಿಯೂ ಕೂಡ ಮುದಾಫಿರ್ ನೆಟ್ಟಿನ ಹೊಡೆತ ತನ್ಮೂಲಕವಾಗಿ ಬೇಕಾಳೆ ದಾಂಡಲೆ ಬೌಂಡ್ರಿ. ಸುಲಭದ ಗ್ಯಾಪ್ ಅನ್ನ ಸರಾಗವಾಗಿ ನಡೆಸ್ತಾ ಇದ್ದಾರೆ. ಉರುಳಿದ ಚೆಂಡು ಸೀಮಾ ರೇಖೆಯ ಗಡಿಭಾಗವನ್ನು ದಾಟ್ತಾ ಇದೆ. ಬೌಂಡ್ರಿ. ನಾಲ್ಕೊಡದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 33 ಓಟಗಳಿಗೆ ತಲುಪ್ತಾ ಇದೆ. ಇನ್ನೂ ಕೂಡ 5ನೇ ಓವರ್ನ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ತೀರಾ ಫುಲ್ ಟಾಸ್ ಆದ ಚೆಂಡು ನೋ ಬಾಲ್ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. ಪ್ಲಸ್ ಬೌಂಡ್ರಿ. ಒಟ್ಟಾರೆಯಾಗಿ 5 ಓಟಗಳ ಸೇರ್ಪಡೆಗಳು ಕೂಡ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ತನ್ಮೂಲಕ ತಂಡದ ಮೊತ್ತ 38 ಓಟಗಳು. ಇನ್ನೂ ಕೂಡ ಅಂತಿಮ 5ನೇ ಓವರ್ನ ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಈಗಾಗಲೇ ತಂಡದ ಮೊತ್ತ 38 ಓಟಗಳಿಗೆ ತಲುಪ್ತಾ ಇದೆ. ಬಿರುಸಿನ ಹೊಡೆತ ಮತ್ತೆ ಆಶೆ ದಾಂಡಲೆ. ಫೈನಲ್ ಕಾಳಗದಲ್ಲೇ ಬೆಕ್ಕಳ್ಳಿ ಬಹಳಷ್ಟು ಒಂದು ಉತ್ತಮ ರೀತಿಯ ದಾಂಡಗಾರಿಕೆ. ಮತ್ತೆ ಬೌಂಡ್ರಿ. 41 ಓಟಗಳಿಗೆ ತಲುಪ್ತಾ ಇದ್ದ ತಂಡದ ಮೊತ್ತ. ಬಿರುಸಿನ ಹೊಡೆತ ತನ್ಮೂಲಕವಾಗಿ ಅಮಿತ್ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ. 5 ಓವರ್ಗಳ ಮುಕ್ತಾಯದಂಚಿನಲ್ಲಿ 42 ಓಟಗಳಿಗೆ ತಲುಪ್ತಾ ಇದೆ. ಕ್ಷಮೆ ಇರಲಿ, 42ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಆ ನಿಟ್ಟಿನಲ್ಲಿ ಅಂತಿಮ ಎಸೆತ ಅದೇ ಓಟವನ್ನ ಟಾರ್ಗೆಟ್ ಆಗಿ ನೀಡ್ತಾರೆ. ಕಾದು ನೋಡಬೇಕಾಗ್ತದೆ. ದಾಂಡು ಚೆಂಡಿನ ಪರಿಮಿತಿ ಓವರ್ಗಳ ಪಂದ್ಯಕೂಟ ಸೌಹಾರ್ದ ಟ್ರೋಫಿ 2024 ಸಾಗ್ತಾ ಇದೆ. ಅದ್ಯಾವ ತಂಡ ಫೈನಲ್ ಹೆಜ್ಜೆಯನ್ನು ಹಾಕ್ತಾರೆ ಕಾದು ನೋಡಬೇಕಾಗ್ತದೆ. ಮೊದಲ ಸ್ಥಾನವಾಗಿ ಹೊರಹೊಮ್ಮುತ್ತಾರೆ ಕಾದು ನೋಡಬೇಕಾಗ್ತದೆ. MCH ವಿರುದ್ಧವಾಗಿಯೂ ಕೂಡ ಫೈನಲ್ ಕಾಳಗದಲ್ಲಿ ಟೀಮ್ ಮಲ್ನಾಡ್ ಹಂಟರ್ಸ್ ತಂಡದ ಮೊತ್ತ 42 ಓಟಗಳು. 42. ಅಂತಿಮ ಆರಸಕ್ಕಾಗಿ ಸಚಿನ್ ಗೆರಸ್ ಅವರನ್ನು ಪರಿಚಯಿಸ್ತಾ ಇದೆ. ತಮ್ಮ ತಂಡವನ್ನು ಹುರಿದುಂಬಿಸುವಂತ ಆಟಗಾರರು. ತನ್ಮೂಲಕವಾಗಿ 1 ಬಾಲ್ ಬೌಂಡ್ರಿ. ಅದೇ ದಾಂಡಲ್ಲಿ ಇವಾಗ ಅಂತಿಮ ಓವರ್ನ ಮೊದಲ ಚೆಂಡಲ್ಲಿ ಮೊದಲ ಚೆಂಡಿಗೆ ಬೌಂಡ್ರಿ ರವಾನಿಸಿಕೊಳ್ತಾ ಇದ್ದಾರೆ. 2ನೇ ಚೆಂಡಿಗಾಗಿ ಮತ್ತೆ ಸಚಿನ್ ಗೆರಸ. ತನ್ಮೂಲಕ ಆದಿ ಕ್ಲೀನ್ ಬಾಲ್. ಮತ್ತೆ ಉದ್ದರಿಯನ್ನು ಆವರಿಸಿಕೊಂಡು ಹೊಡೆಯುವಂತಹ ಪ್ರಯತ್ನ. ಇವಾಗ ಆದಿ ಬೌಲ್ಡ್ ರೂಪದಲ್ಲಿ ಬ್ಯಾಕ್ ಟು ದ ಪೆವಿಲಿಯನ್. ಭಾನು ಪ್ರಕಾಶ್ ಮತ್ತೆ ರಂಗ ಪ್ರವೇಶಾತಿಯನ್ನು ನವದಾಂಡು ಕಾಣ್ತಾರೆ. ಇನ್ನು ಕೂಡ ಮೊದಲ ಅರ್ಧ ಭಾಗದ ಇನ್ನಿಂಗ್ಸ್ ನ 4 ಚೆಂಡುಗಳು ಬಾಕಿ ಉಳಿತಾ ಇದೆ.
ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಸಚಿನ್ ಗೆರಸ ನಡೆಸ್ತಾ ಇದ್ದಾರೆ ಮಲ್ನಾಡ್ ಹಂಟರ್ಸ್ ನ ಪರವಾಗಿಯೂ ಕೂಡ. ಮೂರನೇ ಚೆಂಡಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತ. ಓಟಗಳು ಬರ್ತಾ ಇಲ್ಲ. ಭಾನು ಪ್ರಕಾಶ್ ಇಲ್ಲಿ ಅಂತಿಮ ಕ್ಷಣದಲ್ಲಿ ಡಾಟ್ ಆಗ್ತಾ ಇದ್ದಾರೆ. ತನ್ಮೂಲಕವಾಗಿ ಒನ್ ಬಾಸ್ ಬೌಂಡ್ರಿ. ಭಾನು ದಾಂಡಲ್ಲಿ ಎದುರಿಸಿರ್ತಕ್ಕಂಥ ಎರಡನೇ ಚೆಂಡಿನಲ್ಲಿ ಒನ್ ಬೌನ್ಸ್ ಗ್ಯಾಪ್ ನ ರೂಪದಲ್ಲಿ ಕೂಡ ಬೌಂಡರಿಗಳನ್ನ ರಮಣಿಸಿಕೊಳ್ತಾ ಇದ್ದಾರೆ ಭಾನು. ಇವಾಗ ತಂಡದ ಮೊತ್ತ 50 ಓಟಗಳಿಗೆ ತಲುಪ್ತಾ ಇದೆ. ಮತ್ತೆ ಬಿರುಸಿನ ಹೊಡೆತ ಮೂಲಕ ಒಂದಕ್ಕೆ ರಿಸ್ಕಿ ಸಿಂಗಲ್ ಗಳ ಪೂರೈಕೆ. ಅಂತಿಮ ಎಸೆತ ಫೈನಲ್ ಕಾಳಗದ ಮೊದಲ ಅರ್ಧ ಭಾಗದ ಅಂತಿಮ ಎಸೆತ ಇದಾಗ್ತಾ ಇದೆ. ಎಸೆತದಲ್ಲಿ ಸಚಿನ್ ಮೂಲಕವಾಗಿ ಹೊರ ಚಿಮ್ಮಿದ ಚೆಂಡು ಅಂತ್ಯದ ಬಾಲಲ್ಲಿ ಕೂಡ ಆಶಿ ಔಟ್ ಆಗ್ತಾ ಇದ್ದಾರೆ. ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡ್ರೆ 51-52 ಟಾರ್ಗೆಟ್ ಅನ್ನು ನೀಡ್ತಾ ಇದೆ. ಎದುರಿಸಿರ್ತಕ್ಕಂಥ 36 ಚೆಂಡುಗಳಲ್ಲಿಯೂ ಕೂಡ. ಸೌಹಾರ್ದ ಟ್ರೋಫಿ ಬಹಳಷ್ಟು ಒಂದು ಯಶಸ್ವಿ ಮಟ್ಟದಲ್ಲಿ ಹೊನಲು ಬೆಳಕಿನ ಪಂದ್ಯಾಕೂಟ ನಿನ್ನೆ ಮತ್ತೆ ಇವತ್ತು ಬಹಳಷ್ಟು ಒಂದು ಉತ್ತಮ ರೀತಿಯಲ್ಲಿ ಸಾಗಿತ್ತು. ಅಂತ್ಯದಲ್ಲಿ ನಾವಿದ್ದೇವೆ. ಈ ಒಂದು ಟೂರ್ನಮೆಂಟಿನ ಮುಖ್ಯ ಆಯೋಜಕರಾಗಿ ಸುಜಿತ್ ಗುಂಡಾ ಹಾಗೇನೆ ವಿನಯ್ ತಂಡರ್ ಜೊತೆಗಾಗಿ ಫೈಸಲ್ ಹಾಗೇನೆ ಸುವೆಲ್ ಡಿಪೋ ಈ ಒಂದು ಪಂದ್ಯಕೂಟವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಪಂದ್ಯಕೂಟದ ಯೂಟ್ಯೂಬ್ ನೇರ ಪ್ರಸಾರವನ್ನು ಕೂಡ ಕ್ರಿಕ್ ಲೈನ್ ನಡೆಸ್ತಾ ಇದೆ. ಯೂಟ್ಯೂಬ್ ಮುಖಾಂತರವಾಗಿ ಮನೆಯಲ್ಲಿ ಕೂತು ನೋಡುವಂತಹ ಸೌಭಾಗ್ಯವನ್ನು ಕೂಡ ಕ್ರಿಕ್ ಲೈನ್ ಯೂಟ್ಯೂಬ್ ಮುಖಾಂತರವಾಗಿ ಬಿತ್ತರಿಸ್ತಾ ಇದೆ. ಸುಬಾನ್ ಒಂದು ಹೊಸ ಸಂಸ್ಥೆ ಈ ಒಂದು ಯೂಟ್ಯೂಬ್ ಲೈವ್ ಅನ್ನು ಬಿತ್ತರಿಸ್ತಾ ಇದ್ರೆ ಈ ಒಂದು ಟೂರ್ನಮೆಂಟಿನ ನಿರ್ಣಾಯಕ ಪೀಠವನ್ನು ಹೊಂದಿರತಕ್ಕಂಥ ಸುಜಿತ್ ಗೊಲ್ಲ ಕೋಟೇಶ್ವರ ಹಾಗೇನೆ ಮಂಜು ತೀರ್ಥಹಳ್ಳಿ ಜೊತೆಗಾಗಿ ಪ್ರಭು ಕೋಟೇಶ್ವರ ನಡೆಸ್ತಾ ಇದ್ದಾರೆ. ಆನ್ಲೈನ್ ಸ್ಕೋರಿಂಗ್ ವಿಭಾಗದಲ್ಲಿಯೂ ಕೂಡ ಅಫಾನು ಸ್ಕೋರಿಂಗ್ ಇರುವನ ಕೆಲಸವನ್ನು ಮಾಡಿದ್ರೆ ಇನ್ನೋರ್ವರು ಕೂಡ ಸುಯಲ್ ಮೇಲಿನ ಕುರುಬಳ್ಳಿ ಸ್ಕೋರಿಂಗ್ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೂವತ್ತಾರು ಎಸೆತ ಜಯಕ್ಕಾಗಿ 52 ಹೊಡೆದ ಅವಶ್ಯಕತೆ ಇದೆ. ಶೈಕ್ ನಲ್ಲಿ ಶಶಿಕಿರಣ್ ತೀರ್ಥಹಳ್ಳಿ ನಾಶೈಕ್ ಭಾಗದಲ್ಲಿ ವಿನಯ್ ಅಪಿ ಎಸೆಗಾರಿಕೆ ಭಾಗದಲ್ಲಿ ನವೀನ್ ಪವಾರ್ ಬಾಳೆಬೈಲು. ಏರ್ಕರ್ ಮಾದರಿಯ ಚೆಂಡು ನವೀನ್ ಎಸೆರ್ತಕ್ಕಂಥ ಮೊದಲ ಚೆಂಡು ಬ್ಲಾಕ್ ಎಸೆತ. ಇನ್ನು ಕೂಡ 35 ಎಸೆತ ಜಯಕ್ಕಾಗಿ 52 ಓಟುಗಳು ಬರಬೇಕಾಗ್ತದೆ. ವೇಗದ ಚೆಂಡು ಬಹಳಷ್ಟು ಒಂದು ಸುಂದರ ರೀತಿಯಲ್ಲಿ ಸಾಕ್ತಾ ಇದೆ. ಬ್ಲಾಕ್ ಎಸೆತ 2 ಚೆಂಡುಗಳಲ್ಲಿ ಕಡಿವಾಣವನ್ನು ಹಾಕಿರ್ತಕ್ಕಂಥ ನವೀನ್ ಪವಾರ್ ಬಾಳೆಬೆಲ್ ಮೂಲದ ಆಟಗಾರರು. ಬಿರುಸಿನ ಹೊಡೆತ ಮೂಲಕವಾಗಿಯೂ ಕೂಡ 3ಕ್ಕೆ 3 ಚುಕ್ಕಿ ಎಸೆತ. ಓಟಗಳು ಬರ್ತಾ ಇಲ್ಲ. ಎಲ್ಲೇ ಯಾವುದೇ ದಾಂಡಿನ ಮುಖಾಂತರವಾಗಿಯೂ ಕೂಡ ರನ್ಗಳ ಗಳಿಕೆಗಳ ಹೆಚ್ಚಳವನ್ನು ಮಾಡ್ತಾ ಇಲ್ಲ. ಹಿಂದಿನ ಪಂದ್ಯಾವಳಿಯಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಪಂದ್ಯಾವಳಿಯ ಹೀರೋ ಶಶಿಕಿರಣ್ ತೀರ್ಥಹಳ್ಳಿ ಬ್ಯಾಟ್ ಮೇಲೆ ಬಡಿತಾ ಇದೆ. ಮೂಲಕವಾಗಿ 4ನೇ ಚೆಂಡುಗಳು ಕೂಡ ಡಾಟ್ ಬಾಲ್ ಸೇರ್ಪಡೆಯನ್ನ ಕಂಡುಕೊಳ್ತಾ ಇದೆ. 5ನೇ ಚೆಂಡಿಗಾಗಿ ಮತ್ತೆ ಇವಾಗ ನವೀನ್ ಪವಾರ್ ಮೂಲಕವಾಗಿ ಗೋಟ ರಕ್ಷಣೆ ತಪ್ಪನ್ನು ಮಾಡಿದ್ರು. ಅದೇ ಆಚಾರ್ಯ ಹೊಸ ನಗರ ಕೈಯಲ್ಲಿ ಚೆಂಡು ನಿಲ್ತಾ ಇಲ್ಲ. ಎಲ್ಲಿ ಕ್ಯಾಚ್ ಬಿಟ್ರೆ ಮ್ಯಾಚ್ ಬಿಡ್ತಾರೆ ಗಮನಿಸ್ಕೊಳ್ಳಿ. ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ. ಅದೆಷ್ಟು ತಂಡಗಳು ಸೋಲಿನಂಚಲ್ಲಿ ಗೆದ್ದಂತ ಪುರಾವೆಗಳಿದೆ.
ಗೆದ್ದು ಬೀಗಬೇಕಾಗಿದ್ದ ತಂಡಗಳು ಸೋತಿರ್ತಕ್ಕಂಥ ನಿದರ್ಶನಗಳಿದೆ. ಕ್ರಿಕೆಟ್ ಈ ರೀತಿಯಲ್ಲಿ ನಡೀತದೆ. ಹಾಗೇನೆ ಮುಂದಿನ ಎಸಕ್ಕಾಗಿ ಮತ್ತೆ ಇವಾಗ ನವೀನ್ ಪವಾರ್. ಹಾಗೇನೆ ಇಲ್ಲಿ ಕ್ರೀಡಾ ಸ್ಫೂರ್ತಿ ಮೆರೀತಾ ಇದ್ದಾರೆ. ಅವನೀಶ್ ವಾರಿಯರ್ಸ್ ಕ್ಲಬ್ನ ಓನರ್ ಆಗಿನೇ ಆಟಗಾರರಾಗಿರ್ತಕ್ಕಂಥ ವಿನಯ್ ಆಚಾರ್ ಅವರು ಕೂಡ ನಿನ್ನೆಯಿಂದನೂ ಕೂಡ ನಮ್ಮ ಒಂದು ಪಂದ್ಯಾವಳಿಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮುಖಾಂತರವಾಗಿ ಹೊರಹೊಮ್ಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಸೌಹಾರ್ದ ಟ್ರೋಫಿಯ ಪರವಾಗಿಯೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ವಿನಯ್ ಆಚಾರ್ ಅವರಿಗೆ. ಎರಡನೇ ಎಸೆಗಾಗಿ ಕಾರ್ತಿಕ್ ಬಾಳೆಬೈಲು ಶೈಕ್ನಲ್ಲಿ ಅಪ್ಪಿ ಬೇರಸಿನ ಹೊಡೆತ. ಅಪ್ಪಿ ದಾಂಡಲ್ಲಿ ಬಹಳಷ್ಟು ಹೊಡೆತ. ಇಲ್ಲಿ ಮಲ್ನಾಡ್ ಹಂಟರ್ಸ್ ಪರವಾಗಿಯೂ ಕೂಡ ಟ್ರಂಪ್ ಕಾರ್ಡ್ ಆಟಗಾರ ಅಪ್ಪಿ ನಿನ್ನೆಯಿಂದಲೂ ಕೂಡ ಬಹಳಷ್ಟು ಒಂದು ಏಕಾಂಗಿ ಹೋರಾಟವನ್ನ ಜೊತೆಯಾಟಕ್ಕಾಗಿ ಶಶಿ ಅವರೊಟ್ಟಿಗೆ ಮಾಡ್ತಾ ಇದ್ದಾರೆ. ಎದುರಿಸಿರ್ತಕ್ಕಂಥ ಮೊದಲ ಚೆಂಡಿನಲ್ಲಿಯೂ ಕೂಡ ಬೌಂಡರಿಗಳ ರವಾನಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ದ್ವಿತೀಯ ಚೆಂಡಿಗಾಗಿ ಕಾರ್ತಿಕ್ ಎಸ್ಗಾರಿಕೆ ಭಾಗದಲ್ಲಿ ಇದ್ರೆ ಸ್ಟ್ರೈಕ್ ನಲ್ಲಿ ಅಪ್ಪಿ, ನಾನ್ ಸ್ಟ್ರೈಕ್ ಭಾಗದಲ್ಲಿ ಶಶಿ ಕಿರಣ್ ತೀರ್ಥಹಳ್ಳಿ ಬಲದ ಆಟಗಾರರು. ಸುಂದರತೆ ತಟ್ಟಿಮುಟ್ಟಿ ಆಟಗಳು ಬರ್ತಾ ಇದೆ. ನಾಗ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ನಡೆಸಿದ್ರು. ಅಗಲೇ ಭಾಗದಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಓಟಗಳು ಬರ್ತಾ ಇಲ್ಲ. ಬ್ಲಾಕ್ ಎಸೆತ. ಎರಡನೇ ಚೆಂಡು ಕೂಡ ಚುಕ್ಕಿಸತ ರೂಪದಲ್ಲಿ ಮುಂದುವರಿಕೆಯನ್ನು ಕಂಡ್ರೆ ಆ ತರವಾದ ಚೆಂಡಿಗಾಗಿ ಮತ್ತೆ ಇವಾಗ ಕಾರ್ತಿಕ್ ರಿವರ್ಸ್ ಮಾಡಬಲ್ಲಂತ ಪ್ರಯತ್ನ ತನ್ಮೂಲವಾಗಿ ಕೊಂಚ ಮಟ್ಟಿಗೆ ಎಂಜರ್ಡ್ ಆಗ್ತಾ ಇದೆ, ಗಮನಿಸಿಕೊಳ್ಳಿ. ಎಂಟು ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ. ಸುಂದರತೆ ಹೊಡೆತ ತನ್ಮೂಲಕವಾಗಿ ಡೆಡ್ ಬಾಲ್ ಎನ್ನುವಂತಹ ಸೂಚನೆಗಳನ್ನು ಗಮನಿಸಿಕೊಳ್ತಾ ಇದ್ದಾರೆ. ಯಾವುದೇ ಓಟಗಳಿಲ್ಲ, ಯಾವುದೇ ಆಘಾತಗಳಿಲ್ಲ, ಯಾವುದೇ ಬಾಲ್ಗಳ ಎಣಿಕೆಗಳು ಕೂಡ ಇರೋದಿಲ್ಲ. ಡೆಡ್ ಬಾಲ್ ಎನ್ನುವುದಾಗಿ ಸೂಚನೆ ರವಾನಿಸಿಕೊಳ್ತಾ ಇದ್ದಾರೆ. ತನ್ಮೂಲಕ ಗೌರವಾನ್ವಿತ ಆಟವನ್ನು ಆಡ್ತಾ ಇದ್ದಾರೆ. ಸ್ವತಃ ತಾವುಗಳೇ ಔಟ್ ಎನ್ನುವಂತಹ ಸೂಚನೆಗೆ ಮೊರೆ ಹೋಗಿ ಅಂಕಣ ಹೊರಭಾಗಕ್ಕೆ ನಡೀತಾ ಇದ್ದಾರೆ. ವಿನಯ್ ಅಪ್ಪಿ ಆಟ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇವಾಗ ಸಚಿನ್ ಗೆರಸ ಹಿಂದಿನ ಪಂದ್ಯಾವಳಿಯ ಹೀರೋ ಅಂಕಣ ಪ್ರವೇಶವನ್ನು ಪಡೀತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಈಗಲ್ ಫೈಟರ್ಸ್ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಆಟಗಾರಿಕೆಯಲ್ಲೂ ಕೂಡ ಬೌಂಡರಿಗಳನ್ನ ಸಿಡಿಸಿರ್ತಕ್ಕಂಥ ಸಚಿನ್ ಗೆರಸ ಮತ್ತೆ ಇವಾಗ ಎರಡರ ಎಣಿಕೆಯಲ್ಲಿ ಕೂಡ ಅಂಕಣ ಪ್ರವೇಶ. ಸುಂದರತೆ ಹೊಡೆತ ಎದುರಿಸಿರ್ತಕ್ಕಂಥ ಪ್ರಥಮ ಚೆಂಡಿನಲ್ಲಿ ಬೌಂಡ್ರಿ ಸಿ ಮಾ ರೇಖೆಯ ಗಡಿಭಾಗವನ್ನು ದಾಟ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. 12 ಓಟಗಳಿಗೆ ತಲುಪ್ತಾ ಇದೆ ತಂಡದ ಮೊತ್ತ. ಇಲ್ಲಿ 52ರ ಟಾರ್ಗೆಟ್ ಅನ್ನ ಮುಟ್ಟಿದ್ರೆ ಮೊದಲ ಸ್ಥಾನವಾಗಿ ಮಲ್ನಾಡ್ ಹಂಟರ್ಸ್ ಪಡೀತದೆ.
ಮತ್ತೆ ಕಾರ್ತಿಕ್ ಎಸ್ಗಾರಿಕೆ ಭಾಗದಲ್ಲಿ ಸ್ಲೋವರ್ ಮಾದರಿಯ ಚೆಂಡು ಅಲ್ಲಿ ಬೆಲ್ಸ್ ಬೀಳ್ತಾ ಇಲ್ಲ. ಮೊದಲ ಜೀವದಾನವನ್ನು ಲಭಿಸಿಕೊಳ್ತಿದೆ ಸಚಿನ್ ಗೆರಸ. ಬೆಲ್ಸಿನ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ತನ್ಮೂಲಕವಾಗಿ ಓವರ್ಗಳ ಮುಕ್ತಾಯದ ಅಂಚಿನಲ್ಲಿ ತಂಡದ ಮೊತ್ತ 12 ಚೆಂಡುಗಳ ಮುಂದೆ 12 ಓಟವನ್ನು ಕಲೆ ಆಗ್ತಾ ಇದೆ. ಟೀಮ್ ಮಲ್ನಾಡ್ ಹಂಟರ್ಸ್ ತಂಡ. ಹನ್ನೆರಡು ಎಸೆಗಳ ಮುಂದೆ 12 ಓಟವನ್ನು ಕಲೆ ಆಗ್ತಾ ಇದೆ. ಕೂಡದ ಮೂರನೇ ವೈಯಕ್ತಿಕ ದ್ವಿತೀಯ ಓವರ್ಗಾಗಿ ಮತ್ತೆ ನವೀನ್ ಪವರ್ ಬಾಳಬೇಲವರನ್ನ ಪರಿಚಯಿಸ್ತಾ ಇರ್ತಕ್ಕಂಥ ತಂಡ MCH ತೀರ್ಥಹಳ್ಳಿಯ ತಂಡ. ಬಿರುಸಿನ ಹೊಡೆತ ಶಶಿ ದಾಂಡಲ್ಲಿ ಮತ್ತೆ ಬೌಂಡ್ರಿ. ಕೂತು ಹೊಡೆಯುವಂತ ಪ್ರಯತ್ನಗಳು ಶಶಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗಿಸ್ತಾ ಇದ್ದಾರೆ. 4 ಓಟದ ಸೇರ್ಪಡೆ ಮುಖಾಂತರವಾಗಿಯೂ ಕೂಡ ತಂಡದ ಮೊತ್ತ 16 ಓಟಗಳಿಗೆ ತಲುಪ್ತಾ ಇದೆ. ಮೂರನೇ ಓವರ್ನ ಪ್ರಥಮ ಚೆಂಡಿನಲ್ಲಿಯೂ ಕೂಡ ಎರಡನೇ ಚೆಂಡಲ್ಲಿ ಮತ್ತೆ ಬೌಂಡ್ರಿ. ತನ್ಮೂಲಕವಾಗಿ ಕಾರ್ತಿ ತಪ್ಪನ್ನ ಮಾಡ್ತಾ ಇದ್ದಾರೆ. ತಂಡದ ಓನರ್ಗಳು ಇಲ್ಲಿ ತಪ್ಪನ್ನ ಮಾಡಿದ್ರು. ಹಿಂದಿನ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆ ನಡೆಸಿರ್ತಕ್ಕಂಥ ಆಟಗಾರರು ಆ ತರುವಾಯದಲ್ಲಿ ಮತ್ತೆ ಇವಾಗ ತಪ್ಪನ್ನ ಮಾಡ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ 2 ಬೌಂಡರಿ ರವರಿಸಿಕೊಳ್ತಾ ಇದ್ದಾರೆ ಶಶಿ. ಮತ್ತೆ ಬಿರುಸಿನ ಹೊಡೆತಕ್ಕೆ ಮನವಿಯನ್ನು ಮಾಡಿದ್ರು. ತನ್ಮೂಲಕ ಲೇಟ್ ಕಟ್ ಶಾಟ್ ದಾಖಲಾತಿಯನ್ನು ಕಾಣಿರುವಂತಹ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. 20ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಇನ್ನು ಕೂಡ ಜಯಕ್ಕಾಗಿ 32 ಓಟಗಳು ಬರಬೇಕಾಗ್ತದೆ. ತನ್ಮೂಲಕವಾಗಿ ಮತ್ತೆ ಲೇಟ್ ಕಟ್ ಶಾಟ್ ದಾಖಲಿಸುವಂತಹ ಪ್ರಯತ್ನದಲ್ಲಿ ಯಶಸ್ವಿಯನ್ನು ಕಳ್ಕೊಳ್ತಾ ಇದ್ದಾರೆ. ಚೆಂಡು 1 ಬೌನ್ಸ್ ಬೌಂಡರಿಗಳು ದಾಖಲಾತಿಯನ್ನು ಕಂಡ್ರೆ ತಂಡದ ಮೊತ್ತ 24 ಓಟಗಳಿಗೆ ತಲುಪ್ತಾ ಇದೆ. 24 ಮುಂದಿನ ಚೆಂಡಿಗಾಗಿ ಮತ್ತೆ ನವೀನ್ ಪವರ್ ಬಾಳೆಬೈಲು. ಸುಂದರತೆ ಕ್ಷೇತ್ರ ಕ್ಷಣ ಬರ್ತಾ ಇದೆ. ಕಾರ್ತಿಕ್ ಬಾಳೆಬೈಲು ಓಟಗಳನ್ನು ಬಿಡ್ತಾ ಇಲ್ಲ. ಕ್ಷಣ ಗಣನೆಗಳ ಆರಂಭ. ಅದ್ಯಾವ ತಂಡ ಫೈನಲ್ ಅಲ್ಲಿ ಮೊದಲ ತಂಡವಾಗಿ ಹೊರ ಹೊಮ್ತದೆ ಕಾದು ನೋಡಬೇಕಾಗ್ತದೆ. ಸೌವರ್ಧ ಟ್ರೋಫಿ 2024. ಬಿರುಸಿನ ಹೊಡೆತ ಮತ್ತೆ ಪಾಚ ಕೈಯಲ್ಲಿ ಚೆಂಡು ನಿಲ್ತಾ ಇದೆ. 18 ಚೆಂಡು ಅಂದ್ರೆ 3 ಓವರ್ಗಳ ಮುಕ್ತಾಯದ ಅಂಚಿನಲ್ಲಿ ತಂಡದ ಮೊತ್ತ 24 ಓಟಗಳಿಗೆ ತಲುಪ್ತಾ ಇದೆ. ಹದಿನೆಂಟಕ್ಕೆ 28 ಓಟದ ಅವಶ್ಯಕತೆ ಜಯಕ್ಕಾಗಿ. 18 ಎಸೆತ ಜಯಕ್ಕಾಗಿ 28 ಓಟಗಳು ಬರಬೇಕಾಗ್ತದೆ. ಎಸ್ಗಾರಿಕೆ ಭಾಗದಲ್ಲಿ ಮತ್ತೆ ಇವಾಗ ಕಾರ್ತಿಕ್ ಬಾಳಬೇಲವನ್ನ ಪರಿಚಯಿಸ್ತಾ ಇದೆ. ಕುಡಿದ 4ನೇ ಕೆಳ ಅಂಚಿನ ಚೆಂಡು. ತನ್ಮೂಲಕವಾಗಿ 17 ಎಸೆತ ಜಯಕ್ಕಾಗಿ 28 ಓಟಗಳು ಬರಬೇಕಾಗ್ತದೆ. ತನ್ಮೂಲಕವಾಗಿ ಮತ್ತೆ ನಿಯಮದ ಉಲ್ಲಂಘನೆ ಮುಖಾಂತರವಾಗಿ ಕೂಡ ಸಚಿನ್ ಗೆರಸ ಆಟ ಮುಕ್ತಾಯ.
ಪಂದ್ಯ ವೀಕ್ಷಣೆಯಷ್ಟೇ ಮಾಡಬೇಕಾಗ್ತದೆ. ಮುದಾಸಿರ್ ಮತ್ತೆ ಅಂಕಣ ಪ್ರವೇಶಾತಿಯನ್ನು ಕಂಡುಕೊಳ್ತಾ ಇದ್ದಾರೆ. ಮುದಾಸಿರ್ ಸ್ಟ್ರೈಕ್ ಭಾಗದಲ್ಲಿ 17-28. ಸುಂದರತೆಯ ಚೆಂಡು ತನ್ಮೂಲಕ 16 ಸೆತ 28 ಓಟವನ್ನು ಕಲೆ ಹಾಕಬೇಕಾಗ್ತದೆ ಜಯಕ್ಕಾಗಿ, ಮೊದಲ ಸ್ಥಾನಕ್ಕಾಗಿಯೂ ಕೂಡ. ಸುಂದರತೆಯ ಕ್ಷೇತ್ರ ರಕ್ಷಣೆಯನ್ನ ಚಾಚು ಮಾಡಿದ್ರು. ಅಲ್ಲಿ ಬಹಳಷ್ಟು ಸುರಕ್ಷಿತ ಕ್ಷೇತ್ರ ರಕ್ಷಣೆಗಳು ಸಾಗ್ತಾ ಇದೆ, ಓಟಗಳು ಬರ್ತಾ ಇಲ್ಲ. ರೋಚಕ ರೋಮಾಂಚನಕಾರಿ ಫೈನಲ್ ಕಾಳಗ. 28 ಓಟದ ಅವಶ್ಯಕತೆಗಳು ಕೂಡ. ಮೂಲಕವಾಗಿ ಮತ್ತೆ ಗ್ಯಾಪ್ ಲಾಭವನ್ನು ಪಡೆದಿರ್ತಕ್ಕಂಥ ಆಟಗಾರರು. ಏನೆಟ್ಟಲ್ಲಿ ಬೌಂಡ್ರಿ 4 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ 28 ಓಟಗಳಿಗೆ ತಲುಪ್ತಾ ಇದೆ. ರ ಅವಶ್ಯಕತೆ ಜಯಕ್ಕಾಗಿ. ಹದಿಮೂರು 24. ಸುಂದರತೆ ಹೊಡೆತ ತನ್ಮೂಲಕವಾಗಿ ನಾಗ ಬಹಳಷ್ಟೊಂದು ಸೀಮಾ ರೇಖೆ ಅಂಚಿನ ಕ್ಷೇತ್ರ ರಕ್ಷಣೆ ನಡೆಸಿದ್ರು. ಅಂತಿಮವಾಗಿ 12 ಸೆತ ಜಯಕ್ಕಾಗಿ, ಟ್ರೋಫಿಯ ಮೊದಲ ಸ್ಥಾನಕ್ಕಾಗಿ 24 ಓಟವನ್ನು ಕಲೆ ಹಾಕಬೇಕಾಗ್ತದೆ. 12ಕ್ಕೆ 24. ಅದ್ಯಾವ ತಂಡ ಜಯಿಸದೆ ಕಾದು ನೋಡಬೇಕಾಗ್ತದೆ. ದಾಂಡು ಚೆಂಡಿನ ಪರಿಮಿತಿ ಓವರ್ಗಳ ಪಂದ್ಯಕೂಟ, ಸೌಹಾರ್ದ ಟ್ರೋಫಿಯ ಅಂತ್ಯದ ಪಂದ್ಯಕೂಟ. ಮುಂದಿನ ವರ್ಷವೂ ಸಹ ಸೀಸನ್ 2 ಬರ್ತದೆ. 2025 ಡಿಸೆಂಬರ್ 5, 6, 7. ಪ್ರಥಮ ಬಹುಮಾನ 1 ಲಕ್ಷ ಸಹಸ್ರಗಳಾದ್ರೆ, ದ್ವಿತೀಯ ಬಹುಮಾನಕ್ಕಾಗಿ 50,000 ಇಟ್ಟಿರ್ತಕ್ಕಂಥ ಈ ಒಂದು ಸಂಸ್ಥೆ ಸೀಸನ್ 2 ನಡೆಸ್ತದೆ. ಅವಿನಾಶ್ ಆಚಾರ್ಯ ಬಿಟ್ಟಿರ್ತಕ್ಕಂಥ ಚೆಂಡು ತನ್ಮೂಲಕ ಡ್ಯಾನ್ಸಿಂಗ್ ಮಾದರಿ ಅಂಪೈರ್ಗಳು ಸುಜಿತ್ ಗೊಲ್ಲ, ಕೋಟೇಶ್ವರ ಬೌಂಡರಿ ಇರೋದಾಗಿ ತಿಳಿಯಪಡಿಸ್ತಾ ಇದ್ದಾರೆ. 4 ಓಟದ ಸೇರ್ಪಡೆ. ಮತ್ತೆ ಬಿರುಸಿನ ಹೊಡೆತ ತನ್ಮೂಲಕವಾಗಿ ಸೀಮಾ ರೆಕ್ಕೆ ಅಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಓಟಗಳು ಬರ್ತಾ ಇಲ್ಲ. ತಂಡದ ಮೊತ್ತ 32. ಓಟದ ಅವಶ್ಯಕತೆ ಜಯಕ್ಕಾಗಿ. ಸುಲಭವಾದ್ರೆ 5 ಬೌಂಡರಿಗಳು ಬಂದ್ರೆ ಪಂದ್ಯಕೂಟವನ್ನು ಕೂಡ ಮೊದಲ ಸ್ಥಾನವನ್ನ ಪಡೀತದೆ. ಮಲ್ನಾಡ್ ಹಂಟರ್ಸ್ ಹಿಡಿತವನ್ನು ಸಾಧಿಸಿದ್ರೆ ತನ್ಮೂಲಕ ಮತ್ತೆ ಗ್ಯಾಪ್ ಶಾಟ್ ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾರೆ ಶಶಿ ಕಿರಣ್ ತೀರ್ಥಹಳ್ಳಿ. ತಂಡದ ಮೊತ್ತ 36 ಓಟಗಳಿಗೆ ತಲುಪ್ತಾ ಇದೆ. ಹದಿನಾರು ಓಟದ ಅವಶ್ಯಕತೆ ಜಯಕ್ಕಾಗಿ. ತನ್ಮೂಲಕ ಹ್ಯಾಟ್ರಿಕ್. ಕ್ಷಮಿಸಿ, ಈ ಓವರ್ನಲ್ಲಿಯೂ 3 ಬೌಂಡರಿಗಳು ಸಾಕ್ತಾ ಇದೆ ಶಶಿ ಕಿರಣ್ ದಾಂಡಲ್ಲಿಯೂ ಕೂಡ.
ಎಸೆತ ಜಯಕ್ಕಾಗಿ 12 ಓಟದ ಅವಶ್ಯಕತೆ. ತನ್ಮೂಲಕವಾಗಿ ಬೇರಸನೆ ಎಸೆತ, ತನ್ಮೂಲಕವಾಗಿ 8 ಎಸೆತ. ಜಯಕ್ಕಾಗಿ 11 ಓಟಗಳು ಬರಬೇಕಾಗ್ತದೆ. ಏಕಾಂಗಿ ಹೋರಾಟ ಶಶಿ ಕಿರಣ್ ತೀರ್ಥಹಳ್ಳಿ. ಏಳಕ್ಕೆ 11. ಈಗಾಗಲೇ ವೈಯಕ್ತಿಕವಾಗಿ 6 ಬೌಂಡರಿಗಳನ್ನ ಸಿಡಿಸಿ ಮಲ್ನಾಡ್ ಹಂಟರ್ಸ್ ಪರವಾಗಿ ಆಡ್ತಾ ಇದ್ದಾರೆ ಶಶಿ ಕಿರಣ್ ತೀರ್ಥಹಳ್ಳಿ. ಕ್ಷಮಿಸಿ, 7 ಬೌಂಡರಿಗಳನ್ನ ಸಿಡಿಸಿ ಆಡ್ತಾ ಇದ್ದಾರೆ. ಮೂಲಕವಾಗಿ ಬಹಳಷ್ಟು ರೀತಿಯ ಹೊಡೆತ ಶಶಿ ದಾಂಡಲೆ. ಅಂತಿಮ ಚೆಂಡಿನಲ್ಲಿ ಮತ್ತೆ ಬೌಂಡ್ರಿ. ಈ ಓವರ್ನಲ್ಲಿ ಬರೋಬ್ಬರಿ 4 ಬೌಂಡರಿಗಳನ್ನ ಸಿಡಿಸ್ತಾ ಇದ್ದಾರೆ ಶಶಿ ಕಿರಣ್ ತೀರ್ಥಹಳ್ಳಿ. ಮೊದಲೇ ತಿಳಿಯಪಡಿಸಿದ ಹಾಗೆ ಕ್ಯಾಚ್ ಬಿಟ್ರೆ ಮ್ಯಾಚ್ ಬಿಡ್ತಾರೆ. ಆ ತರುವಾಯದ ಆರಂಭದಲ್ಲಿ ಕೂಡ ಅಭಿ ಶಶಿ ಅವರನ್ನ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಆ ತರುವಾಯದಲ್ಲಿ ಶಶಿ ಏಕಾಂಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. 6 ಎಸೆತ ಜಯಕ್ಕಾಗಿ 7 ಓಟದ ಅವಶ್ಯಕತೆ ಇದೆ. ವೈಯಕ್ತಿಕ 8 ಬೌಂಡರಿಗಳನ್ನ ಸಿಡಿಸಿ ಆಡ್ತಾ ಇದ್ದಾರೆ ಶಶಿ ಕಿರಣ್ ತೀರ್ಥಹಳ್ಳಿ. ಕೇಳು ತನ್ಮೂಲಕವಾಗಿ ನಾಗ ತಪ್ಪನ್ನ ಮಾಡ್ತಾ ಇದ್ದಾರೆ. 5 ಎಸೆತ ಜಯಕ್ಕಾಗಿ 3 ಓಟದ ಅವಶ್ಯಕತೆಗಳು ಕೂಡ. ಮುದಾಫಿರ್ ಬೌಂಡರಿ. ಐದಕ್ಕೆ 3. ತನ್ಮೂಲಕವಾಗಿ ಸುವರ್ಣ ಕಪ್ಪಿನ ಸೀಸನ್ 1ರ ವಿಜೇತ ತಂಡವಾಗಿ ಹೊರಹೊಮ್ತಾ ಇದೆ ಟೀಮ್ ಮಲ್ನಾಡ್ ಹಂಟರ್ಸ್ ತಂಡ. ಕಂಗ್ರಾಚುಲೇಷನ್ ಹೇಳ್ತಾ ಹಾಗೇನೆ ರನ್ನರ್ಸ್ ಅಪ್ ಆದ ತಂಡ MCF ತಂಡಕ್ಕೂ ಅಭಿನಂದನೆಗಳನ್ನು ಸಲ್ಲಿಸ ಈ ಒಂದು ಟೂರ್ನಮೆಂಟಿನ ಇನ್ನೇನು ಪ್ರಶಸ್ತಿ ಸುತ್ತಿನ ವೇದಿಕೆ ಕಾರ್ಯಕ್ರಮಗಳು ಇರ್ತದೆ. ಓವರ್ ಟು ಹಲೋ, ಧನ್ಯವಾದಗಳು ಕಿರಣ್ ಅವರೇ.